ಮಧ್ಯಪ್ರಾಚ್ಯದಲ್ಲಿ ತೀವ್ರಗೊಂಡ ಯುದ್ಧ ಇರಾನ್ ತತ್ತರಗೊಳ್ತಾ ಇದೆ. ಟೆಹರಾನ್ನ ಪರಮಾಣು ಪ್ರಯೋಗಾಲಯ ಸರ್ಕಾರಿ ಕಚೇರಿಯ ಮೇಲೆ ದಾಳಿಯನ್ನ ನಡೆಸ್ತಾ ಇರುವಂತದ್ದು. ಮಧ್ಯಪ್ರಾಚ್ಯದಲ್ಲಿ ತೀವ್ರಗೊಂಡ ಯುದ್ಧ ಇರಾನ್ ತತ್ತರ. ಟೆಹರಾನ್ನ ಪರಮಾಣು ಪ್ರಯೋಗಾಲಯ ಸರ್ಕಾರಿ ಕಚೇರಿ ಬೃಹತ್ ವಸತಿ ಕಟ್ಟಡಗಳ ಗುರಿಯಾಗಿಸಿ ಇಸ್ರೇಲ್ ಅಟ್ಯಾಕ್ ಅನ್ನ ಮಾಡ್ತಾ ಇದೆ. ಅಮೆರಿಕ ಇಸ್ರೇಲ್ ಜಂಟಿ ದಾಳಿಗೆ 5 ದುರ್ಮರಣವನ್ನ ಹೊಂದಿದ್ದಾರೆ. ಪಶ್ಚಿಮ ಇರಾನ್ನ ಅರಾಕ್ನ ವಸತಿ ಸಮುಚ್ಚಯ ಉಡಿಸಾಗಿದೆ. ಜನವಸತಿ ಪ್ರದೇಶದ ಮೇಲೆ ದಾಳಿ ಮಾಡ್ತಿರುವಂತಹ ಇಸ್ರೇಲ್ ಲೆಬನಾನ್ನಲ್ಲಿ ಹಿಜ್ಬೋಲಾ ಗುರಿಯಾಗಿಸಿಕೊಂಡು ಅಟ್ಯಾಕ್ ಅನ್ನ ಮಾಡ್ತಾ ಇದೆ. ಒಂದಲ್ಲ ಎರಡಲ್ಲ ಬರೋಬ್ಬರಿ 30 ಪ್ರದೇಶವನ್ನ ಟಾರ್ಗೆಟ್ ಮಾಡಿದೆ ಅಂತೆ ಇಸ್ರೇಲ್. ಅಲ್ ಕಾರ್ದ್ ಹಸನ್ ಸಂಸ್ಥೆಯಿಂದ ಹಣಕಾಸಿನ ನೆರವು, ಹಿಜ್ಬೋಲಾಗೆ ಹಣಕಾಸಿನ ನೆರವು ನೀಡುತ್ತಿದ್ದಕ್ಕೆ ಅಟ್ಯಾಕ್ ಅನ್ನ ಮಾಡಿದೆ. ಶಸ್ತ್ರಾಸ್ತ್ರಗಳ ಖರೀದಿ ಹಣ ನೀಡುತ್ತಿದ್ದಂತ ಅಲ್ ಕಾರ್ದ್ ಹಸನ್ ಟೆಹರಾನ್ನಲ್ಲಿನ ಪರಮಾಣು ಪ್ರಯೋಗಾಲಯ ಮೇಲೆ ದಾಳಿಯನ್ನು ನಡೆಸಿದೆ. ಮಧ್ಯಪ್ರಾಚ್ಯದಲ್ಲಿ ಯುದ್ಧದ ಭೀಕರತೆ ಹೆಚ್ಚಾಗ್ತಾ ಇದೆ. ಬೃಹತ್ ವಸತಿ ಕಟ್ಟಡಗಳನ್ನ ಗುರಿಯಾಗಿಸಿ, ಸರ್ಕಾರಿ ಕಚೇರಿಗಳನ್ನ ಗುರಿಯಾಗಿಸಿ ಇದೀಗ ದಾಳಿಯನ್ನ ನಡೆಸ್ತಾ ಇರುವಂತದ್ದು. ಪಶ್ಚಿಮ ಇರಾನ್ನ ಅರಾಕ್ನ ವಸತಿ ಸಮುಚ್ಚಯ ಉಡಿಸಾಗಿದೆ. ಒಂದ್ ಕಡೆ ಜನವಸತಿ ಪ್ರದೇಶಗಳ ಮೇಲೆ ದಾಳಿ ಮಾಡ್ತಾ ಇದೆ ಇಸ್ರೇಲ್. ಲೆಬನಾನ್ನಲ್ಲಿ ಹಿಜ್ಬೋಲಾ ಗುರಿಯಾಗಿಸಿಕೊಂಡು ಅಟ್ಯಾಕ್ ಅನ್ನ ಮಾಡ್ತಾ ಇರುವಂತದ್ದು. 30 ಪ್ರದೇಶಗಳನ್ನ ಟಾರ್ಗೆಟ್ ಮಾಡಿ ಹೊಡಿತಾ ಇದೆ ಇಲ್ಲಿ ಇಸ್ರೇಲ್. ಅಲ್ ಕಾರ್ದ್ ಅಲ್ ಹಸನ್ ಸಂಸ್ಥೆಯಿಂದ ಹಣದ ನೆರವು ಆಗ್ತಾ ಇದೆ. ಹಿಜ್ಬೋಲಾಗೆ ಹಣಕಾಸಿನ ನೆರವು ನೀಡುತ್ತಿದ್ದಕ್ಕೆ ಅಟ್ಯಾಕ್ ಅನ್ನ ಮಾಡ್ತಾ ಇದ್ದಾರೆ.